ನಗರದ ಬಲ್ಮಠದ ಖಾಸಗಿ ಪದವಿ ಕಾಲೇಜಿನ ಜೂನಿಯರ್ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಪೊಲೀಸರು ಸೀನಿಯರ್ ಬ್ಯಾಚಿನ 8 ಮಂದಿ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ. ಮೇ 28ರಂದು ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆ ಹಿನ್ನೆಲೆಯಲ್ಲಿ ಹಲ್ಲೆ ನಡೆಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮೇ 28ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು. ಅನಂತರ ಸಭಾಂಗಣದ ಹೊರಗೆ ಗಲಾಟೆ ನಡೆದಿತ್ತು. ಆ ಬಳಿಕ ರಾತ್ರಿ 8ವರೆಗೆ ಜೂನಿಯರ್ ಬ್ಯಾಚಿನ ವಿದ್ಯಾರ್ಥಿಗಳು ಉಳಿದುಕೊಂಡಿದ್ದ ಚಿಲಿಂಬಿ ಅಪಾರ್ಟ್ಮೆಂಟ್ಗೆ ತೆರಳಿದ ಸೀನಿಯರ್ ಬ್ಯಾಚಿನ 12 ಮಂದಿ ವಿದ್ಯಾರ್ಥಿಗಳು ಕೇರಳದ ಶಬಾಬ್ ಮತ್ತು ಇತರ 4ವರಿಗೆ ವಿಕೆಟ್ನಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ 8 ಮಂದಿ ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. On 28th, we are participating our cultural programs in our college at Jarlakate University, Anapaya University. At that time, DJ was there. Me and my friends were there in that time. One of our senior, Afrish, got stepped towards Shibil and they hit Shibil badly there. After that, we came back to our room and we at 8:30 we having our food in our apartment. At that time, our seniors came to our room and trespassed to our room named Afrish, Sheikh, Afwan, Muhammad Suhail and others. They came to our room and they attacked us and they yelled badly towards. ಮಂಗಳೂರು ನಗರ ಕಮಿಷನರೇಟ್ನ 2 ಪೊಲೀಸ್ ಠಾಣೆಗಳಲ್ಲಿ, ಒಂದು ಉರ್ವ ಪೊಲೀಸ್ ಠಾಣೆ ಮತ್ತು ಉಳ್ಳಾಳ ಪೊಲೀಸ್ ಠಾಣೆ, ನಿನ್ನೆ 2 ಪ್ರತ್ಯೇಕ ಘಟನೆಗಳು ನಡೆದಿದೆ. ಇದರಲ್ಲಿ ಶಾಬೀಬ್ ಅಂತ ಸುಮಾರು 21 ವರ್ಷದ 4th ಸೆಮಿಸ್ಟರ್ ಓದ್ತಾ ಇರುವಂಥ ಒಬ್ಬ ಬಲ್ಮಠ ಯನಪೋಯ ಡಿಗ್ರಿ ಕಾಲೇಜು ವಿದ್ಯಾರ್ಥಿ. ಅವನು ಮತ್ತು ಅವನ ಸ್ನೇಹಿತರು ಒಂದು ಕಲ್ಚರಲ್ ಫೆಸ್ಟಿಗೆ ಅಂತಂದು ಸೀನಿಯರ್ಸು ಜೂನಿಯರ್ಸು ಎಲ್ಲ ಸೇರಿ ಯನಪೋಯ ಮೆಡಿಕಲ್ ಕಾಲೇಜ್ ಹತ್ತಿರದಲ್ಲಿರುವಂಥ ಒಂದು ಫಂಕ್ಷನ್ ಹಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಗ ಸುಮಾರು 4:15 ಸಮಯದಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಸಂದರ್ಭದಲ್ಲಿ, ಪರ್ಫಾರ್ಮ್ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲು ಟಚ್ ಆಯಿತು, ಕೈ ಟಚ್ ಆಯಿತು ಅನ್ನೋ ಮಾತಿಗೆ ಅವರಲ್ಲಿ ಚಕಮಕಿಯಾಗಿ ನಂತರ ಆ ಒಂದು ಆಡಿಟೋರಿಯಂ ಹೊರಗಡೆ ಬಂದು ಒಂದು ಸುಮಾರು 12 ಜನ ಸೀನಿಯರ್ಸು ಜೂನಿಯರ್ಗಳಿಗೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಕತ್ತೆಲ್ಲ ಈಜ್ಕೋ ರೀತಿಯಲ್ಲಿ ತುಂಬ ದೊಡ್ಡ ಗುಂಪು, 12 ಜನರ ಗುಂಪು ಒಂದು 5-6 ಜನ ಹುಡುಗರ ಮೇಲೆ ದಾಳಿ ಮಾಡಿದ್ದಾರೆ. ಅದಾದಮೇಲೆ ಅಲ್ಲಿ ಸೇರಿದ್ದಂಥವರೆಲ್ಲ ಡಿಸ್ಪರ್ಸ್ ಮಾಡಿದ್ದಾರೆ, ಅವ್ರನ್ನ ಬಿಡಿಸಿ ಕಳಿಸಿದ್ದಾರೆ. ಅದಾದ ನಂತರ ಮತ್ತೆ ಈ ವಿದ್ಯಾರ್ಥಿಗಳು ಯಾರಿದ್ದರು, ಶಬಾಬ್ ಮತ್ತು ಆತನ ಸ್ನೇಹಿತರು ಇಲ್ಲಿ